ನಮಸ್ಕಾರ. ಬಸ್ ಪಾಸ್ ಅರ್ಜಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗೈತಿ 2020-26 ಸಾಲಿಂದ್ರಿ. ಬಸ್ ಪಾಸ್ ಅರ್ಜಿ ಪ್ರಾರಂಭವಾಗೈತಿ. ಸೇವಾ ಸಿಂಧು ಪೋರ್ಟಲ್ದೊಳಗೆ ಈ ಬಸ್ ಪಾಸ್ ಅರ್ಜಿಯನ್ನು ಹಾಕ್ಬೇಕ್ರಿ. ಈ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಯಾವ ಡಾಕ್ಯುಮೆಂಟ್ ಬೇಕಾಗ್ತಾವೆ, ಫಾರ್ಮ್ ಯಾವ್ದು ಇರ್ತೈತಿ ಮುಂದೆ ನೋಡೋಣ ಬರ್ರಿ. ಈ ಅರ್ಜಿನ ಸಲ್ಲಿಸಲಿಕ್ಕೆ ಮೊದಲಿಗೆ ಫಾರ್ಮ್ ಬೇಕಾಗ್ತೈತಿ. ಇಂಥ ಫಾರ್ಮ್ನ ಮೊದಲ ಯಾವುದೋ ಜೆರಾಕ್ಸ್ ಅಂಗಡಿ ಒಳಗೆ ಸಿಗ್ತಾವೆ. ಜೆರಾಕ್ಸ್ ಅಂಗಡಿ ಒಳಗೆ ಫಾರ್ಮ್ ತೊಗೋಬೇಕ್ರಿ. ಆಮೇಲೆ ಈಚೆ ಕಡೆ ಮಗ್ಗಲ್ಕ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚೋದ್ರಿ. ಆಮೇಲೆ ಈಚೆ ಕಡೆ ವಿಭಾಗ ಅಂತೇಳಿ ಬರ್ದಾರಲ್ಲ, ನಿಮಗೆ ಯಾವ ವಿಭಾಗ ಬರ್ತೈತಿ, ಬಸ್ ಡಿಪೋದ ಯಾವ ವಿಭಾಗ ಬರ್ತೈತಿಲ್ಲ ಆ ವಿಭಾಗ ಅಲ್ಲಿ ಹಾಕೋದ್ರಿ. ಆಮೇಲೆ ಇಲ್ಲಿ ಹೆಸರುದಾಗ ಏನು ಹಾಕೋತಂದ್ರೆ ನಿಮ್ಮ ಆಧಾರ್ ಕಾರ್ಡ್ದಾಗ ಹೆಂಗೆ ಇರ್ತೈತಿಲ್ಲ ಹಂಗೆ ಹೆಸರು ಹಾಕೋಬೇಕ್ರಿ. ಆಮೇಲೆ ತಂದೆ ಹೆಸರು, ನಿಮ್ಮ ತಂದೆ ಹೆಸರು ಮತ್ತು ಆಧಾರ್ ಕಾರ್ಡ್ದಾಗ ಯಾವ ಥರ ಇರ್ತೈತಿ ಆಧಾರ್ ಕಾರ್ಡ್ದಾಗ ಹೆಸರು, ಆಮೇಲೆ ಅಡ್ಡ ಹೆಸರು ಹಾಕೋದು. ಹುಟ್ಟಿದ ದಿನಾಂಕ ಆಧಾರ್ ಕಾರ್ಡ್ನಾಗ ಸಪೋಸ 1/7/2008 ಹಿಂಗಿದ್ದು ಅಂದ್ರೆ ಸೇಮ್ ಟು ಸೇಮ್ ಹೆಂಗೆ ಇರೋದಿಲ್ಲ ಹಂಗೆ ಹಾಕೋದ್ರಿ. ತರಗತಿ 1ನೇ ತರಗತಿಯಿಂದ 10ನೇ ತರಗತಿ ಎಷ್ಟು ಹಾಕೋದ್ರಿ. ಆಮೇಲೆ ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಅಂತೇಳಿ ಕರ್ದಾರ. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಪ್ರಾಥಮಿಕ ಅಂತೇಳಿ ಬರ್ತೈತಿ. ಅಂತೇಳಿ ಫಸ್ಟ್ ಒಂದೇನೈತಿಲ್ಲ ಆ ಪ್ರಾಥಮಿಕ ಹಾಕೋದ್ರಿ. ಪ್ರಾಥಮಿಕ ಅಂತ ಹಾಕೋದು. ಆಮೇಲೆ ಪ್ರೌಢಶಾಲೆ 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಪ್ರೌಢಶಾಲೆ ಬರ್ತೈತಿ ರೀ. 8ನೇ ತರಗತಿಯಿಂದ 10ನೇ ತರಗತಿ ಪ್ರೌಢಶಾಲೆ ಬರ್ತೈತಿ, ಅದನ್ನು ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಕಾಲೇಜು ಪದವಿ ಅಂತ ಹೇಳಿ ಕೇಳ್ಯಾರ. ನೀವು ಕಾಲೇಜ್ ಕಲ್ತಿದ್ರಿ ಅಂದ್ರೆ ಕಾಲೇಜನ್ನ ಹಾಕೋದ್ರಿ. ಆಮೇಲೆ ಡಿಪ್ಲೊಮಾ ವೃತ್ತಿಪರ ITI ಕಾಲೇಜ್ ಇತ್ತಂದ್ರೆ ITIನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದ್ಯಾಸಂಸ್ಥೆ ಹೆಸರು ವಿಳಾಸ ಅಂತ ಕೇಳ್ಯಾರ. ವಿದ್ಯಾಸಂಸ್ಥೆ ನಿಮ್ಮ ಯಾವ ಶಾಲೆಯನ್ನು ಕಲೀಲಕತ್ತಿರಲ್ಲ ಆ ಶಾಲೆಯ ಒಂದು ಹೆಸರು ಇರ್ತೈತಲ್ಲ ಆ ಶಾಲೆ ಹೆಸರು ಬರ್ಕೊಳ್ರಿ. ಆಮೇಲೆ ತಳಗ ಆ ಶಾಲೆಯ ಹೆಸರು ಊರು ಅಂತೇಳಿ ಹಾಕೋದ್ರಿ. ಯಾವ ಊರಾಗ ಶಾಲೆ ಐತಿ ಅಲ್ಲಿಂದ ಊರ ಹೆಸರು ಹಾಕೋದ್ರಿ. ಆಮೇಲೆ ತಳಗ ಲಿಂಗ ಅಂತೇಳಿ ಕೇಳ್ಯಾರ. ಗಂಡು ಇತ್ತಂದ್ರೆ ಗಂಡು ಹಾಕೋದ್ರಿ, ಹೆಣ್ಣು ಇತ್ತಂದ್ರೆ ಹೆಣ್ಣು. ಈಗಾಗಲೇ ಹೆಣ್ಣು ಮಕ್ಕಳಿಗೆ ಬಸ್ ಪಾಸ್ ಫ್ರೀನ ಐತಿ, ಅವ್ರೇನು ಹಾಕೋ ಅವಶ್ಯಕತೆ ಇಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಚಾಲು ಐತಿ. ಆಧಾರ್ ಕಾರ್ಡ್ ಸಂಖ್ಯೆ ಹಾಕೋದ್ರಿ. ಆಧಾರ್ ಕಾರ್ಡ್ ಸಂಖ್ಯೆ ಹಾಕೋದು, ಅವೇನು 14 ನಂಬರ್ ಇರ್ತಾವಲ್ಲ ಆಧಾರ್ ಕಾರ್ಡ್ದು ಆ 14 ನಂಬರು ಕೂಡ ಅಲ್ಲಿ ಮೆನ್ಷನ್ ಮಾಡೋದ್ರಿ. ಆಮೇಲೆ ಪ್ರವರ್ಗ ಅಂತೇಳಿ ಕೇಳ್ಯಾರ. ಪ್ರವರ್ಗ ಇತ್ತಂದ್ರೆ ಸಾಮಾನ್ಯ ವರ್ಗ ಇತ್ತಂದ್ರೆ ಜನರಲ್ ಇತ್ತಂದ್ರೆ ಸಾಮಾನ್ಯ ವರ್ಗ ಅಂತೇಳಿ ಹಾಕೋರಿ. ಈ ಥರ OBC ಅಂತೇಳಿ ಕೇಳ್ಯಾರ. 2A 2B 3B ಹಿಂಗೆ ಯಾವ ಇರ್ತಾವಲ್ಲ ಅವು ಇತ್ತು ಅಂದ್ರೆ ಅವ ಹಾಕೋರಿ. ಆಮೇಲೆ ಪರಿಶಿಷ್ಟ ಜಾತಿ ಅಂತೇಳಿ ಕೇಳ್ಯಾರ. SC ಇತ್ತಂದ್ರೆ ಪರಿಶಿಷ್ಟ ಜಾತಿ ಅಂತೇಳಿ ಹಾಕೋರಿ. ST ಇತ್ತಂದ್ರೆ ಪರಿಶಿಷ್ಟ ಪಂಗಡ ಅಂತೇಳಿ ಹಾಕೋರಿ. ಆಮೇಲೆ ಜಾತಿ ಪ್ರಮಾಣ ಪತ್ರ ಸಂಖ್ಯೆ ಅಂತ ಹೇಳಿ ಕೇಳ್ಯಾರ. ನೀವು ಪರಿಶಿಷ್ಟ ಜಾತಿ ಅಂದ್ರೆ SC ಮತ್ತು ST ಇತ್ತರ ಅಂದ್ರೆ ಅಲ್ಲಿ RD ನಂಬರ್ ಅಂತೇಳಿ ಸಿಗ್ತೈತಿ ಕಾಸ್ಟ್ ಇನ್ಕಮ್ದಾಗ. ಆ RD ನಂಬರ್ನ ಅಲ್ಲಿ ಹಾಕ್ಬೇಕ್ರಿ. ಆಮೇಲೆ ಇಮೇಲ್ ID ಇತ್ತಂದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಏನು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಮೊಬೈಲ್ ನಂಬರ, ನಿಮ್ಮ ಮೊಬೈಲ್ ನಂಬರ ಎಷ್ಟು ಯಾವ ಮೊಬೈಲ್ ಇರ್ತೈತಿಲ್ಲ ಆ ಮೊಬೈಲ್ ನಂಬರ್ ಹಾಕ್ರಿ. ವಿಳಾಸ ಅಂತೇಳಿ ಖಾಯಂ ವಿಳಾಸ ಅಂತೇಳಿ ಕೇಳ್ಯಾರ. ನೀವು ಆಧಾರ್ ಕಾರ್ಡ್ದಾಗ ಯಾವ ಖಾಯಂ ವಿಳಾಸ ಇರ್ತಿರಲ್ಲ ನೀವು ಆ ವಿಳಾಸನ ಅಲ್ಲಿ ಹಾಕೋಬೇಕ್ರಿ. ಅಲ್ಲಿ ಖಾಯಂ ವಿಳಾಸ ಬರೆದ ನಂತರ ತಾತ್ಕಾಲಿಕ ವಿಳಾಸ ಅಂತೇಳಿ ಕೇಳ್ಯಾರ. ತಾತ್ಕಾಲಿಕ ವಿಳಾಸ ಏನಪ್ಪ ಅಂತಂದ್ರೆ ಈಗ ನೀವು ನಿಮ್ಮ ಊರು ಬಿಟ್ಟು ಸ್ವಂತ ಊರು ಬಿಟ್ಟು ನಿಮ್ಮ ಮಾಮನ ಮನೆಗಳು ಹೋಗಿ ಕಲಿತಿರ್ತೀರಿ, ಇಲ್ಲ ಅಜ್ಜಿ ಊರಿಗೆ ಹೋಗಿ ಕಲಿತಿರ್ತೀರಿ. ಅದರ ಸಂಬಂಧ ತಾತ್ಕಾಲಿಕ ವಿಳಾಸ ಅಂತ ಕೇಳ್ತಾರೆ. ನೀವು ಯಾರಲ್ಲಿ ಇರ್ತಿರಲ್ಲ ಆ ತಾತ್ಕಾಲಿಕ ವಿಳಾಸನ ಬರ್ಕೋಬೇಕ್ರಿ. ಆ ವಿಳಾಸ ಬರ್ಕೊಂಡ ತಲಾಟಿ ಸರ್ವರ್ ಕಡೆ ಒಂದು ರವಾಸಿ ಅಂತ ಸಿಗ್ತೈತಿ, ಆ ರವಾಸಿ ಒಂದು ಹಚ್ಬಿಟ್ರಿ ಅಂದ್ರೆ ನಿಮ್ಮ ತಾತ್ಕಾಲಿಕ ವಿಳಾಸನ ಆ್ಯಕ್ಟಿವ್ ಆಗಿರ್ತೈತಿ. ಆಮೇಲೆ ಬಸ್ ಪಾಸ್ ಬೇಕಾಗಿರೋ ಮಾರ್ಗ ಅಂತ ಹೇಳಿ ಹೇಳ್ಯಾರ. ನೀವು ಯಾವ ಊರಲ್ಲಿ ನಿಮ್ಮ ಸ್ವಂತ ಊರು ಯಾವ್ದು ಇರ್ತೈತಿಲ್ಲ ಆ ಊರನ್ನ ಹೆಸರು ಹಾಕೋದ್ರಿ. ಫಸ್ಟ್ ಬೈಲಾಕ ಆ ಸ್ವಂತ ಊರದ ಹೆಸರು ಹಾಕೊಂಡ ತಕ್ಷಣ ನೀವು ಯಾವ ಶಾಲೆ ಕಲಿಯಕ್ಕೆ ಹೋಗ್ತಿರಲ್ಲ, ಯಾವ ಊರಾಗ ಶಾಲೆ ಕಲಿಯಕ್ಕೆ ಹೋಗ್ತಿರಲ್ಲ ಆ ಊರದ ಹೆಸರು ಹಾಕೋದ್ರಿ. ಇಲ್ಲಿ ಸಪೋಸ್ ಮತ್ತು ಮಾರ್ಗ ಬದಲಾವಣೆ ಸ್ಥಳ ಕೇಳ್ಯಾರಿ. ಮಾರ್ಗ ಬದಲಾವಣೆ ಸ್ಥಳ ಏನಂತಪ್ಪ ಅಂತಂದ್ರೆ ನೀವು ಒಂದು ಬಸ್ಸಿಗೆ ಹತ್ತಿರಿ ಅಂದ್ರೆ ನಿಮ್ಮ ಊರಿಂದ ಒಂದು ಬಸ್ಸಿಗೆ ಹತ್ತಂದ್ರೆ ಆ ಕ್ರಾಸಿಗೆ ಇಳಿದ ನೆಕ್ಸ್ಟ್ ಬಸ್ ಹತ್ತೋದಿತ್ತಂದ್ರೆ ಮಾರ್ಗ ಬದಲಾವಣೆ ಅಂತ ಹೇಳಿ ಕೇಳ್ತಾರೆ. ಮಾರ್ಗ ಬದಲಾವಣೆ ಒಂದು ಬಸ್ ಹತ್ತಿ ಇನ್ನೊಂದು ಬಸ್ನ ಹತ್ತೋದನ್ನು ಮಾರ್ಗ ಬದಲಾವಣೆ ಅಂತ ಕೇಳ್ತಾರೆ. ಆ ಮಾರ್ಗ ಬದಲಾವಣೆ ಅಂದ್ರೆ ನೀವು ಅದು ಮಾರ್ಗ ಬದಲಾವಣೆ ಹಾಕೋಬೇಕು. ಪಾಸ್ ಬೇಕಾಗಿರೋ ಅವಧಿ ಅಂತ ಹೇಳಿ ಕೇಳ್ಯಾರ. ಪಾಸ್ ಬೇಕಾಗಿರೋ ಅವಧಿ ಅವ್ರು ಹಾಕಿದ್ರು ನಡೀತೈತಿ, ಹಾಕಲಿದ್ರು ನಡೀತೈತಿ, ಏನು ಸಮಸ್ಯೆ ಇಲ್ಲ. ಆಮೇಲೆ P ರೆಸಿಟಿ ಅಂತ ಹೇಳಿ ಕೇಳ್ಯಾರ. P ರೆಸಿಟಿ ನಿಮ್ಮ ಕಾಲೇಜಿನ ಅಡ್ಮಿಷನ್ ಮಾಡಿರ್ತಿರಲ್ಲ ಅದ್ರಾಗ P ರೆಸಿಟಿದೊಳಗೆ ನಂಬರ್ ಇರ್ತೈತಿ, ಆ ನಂಬರ್ನ ಹಾಕೋಬೇಕ್ರಿ. ಮತ್ತು ಡೇಟ್ನು ಅದ್ರಾಗ ಮೆನ್ಷನ್ ಇರ್ತೈತಿ, ಆ ಡೇಟ್ ಬಿ ಅದರಿಂದ ಹಾಕೋಬಿಡೋದು. ಮತ್ತು ಇಲ್ಲಿ ತಳಗ ತಂದೆ ಮತ್ತು ತಾಯಿ ಪೋಷಕರು ರುಜು ಅಂತ ಹೇಳಿ ಕೇಳ್ಯಾರ. ತಂದೆ ತಾಯಿ ಪೋಷಕರು ರುಜು ಅಂದ್ರೆ ಅಲ್ಲಿ ನಿಮ್ಮ ತಂದೆ ತಾಯಿದ ಸಹಿ ಹಾಕೋರಿ ಮತ್ತು ನಿಮ್ದೊಂದು ಸಹಿ ಮಾಡ್ರಿ. ಇದ್ರಾಗ ವಿದ್ಯಾಸಂಸ್ಥೆ ಕೊಡಬೇಕಾದ ದೃಢೀಕರಣ ಪ್ರಮಾಣ ಪತ್ರ ಅಂತ ಹೇಳಿ ಕೇಳ್ಯಾರ. ಇದೇನು ಅಷ್ಟು ಇಂಪಾರ್ಟೆಂಟ್ ಇರಂಗಿಲ್ಲ. ಅವ್ರ ಶಾಲೆನವ್ರು ಏನೈತಿಲ್ಲ ಅವರು ಅಲ್ಲಿ ಪ್ರಿನ್ಸಿಪಾಲ್ರವರು ಸಹಿ ಮಾಡ್ತಾರೆ. ಆಮೇಲೆ ಅವ್ರದ್ದೆಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಒಂದು ಕೊಡಬೇಕಾದ ಡಿಪೋ ನಿಮ್ಮ ಯಾವ ಡಿಪೋ
ಕಾಲೇಜು ಶಾಲೆಯ ವತಿಯಿಂದ ಯಾವ ಡಿಪೋ ಬರ್ತೈತಿಲ್ಲ ಆ ತಾಲೂಕಿಗೆ ಹೋಗಿ ಅದನ್ನು ಕೊಡ್ತಾರೆ. ಇನ್ನು ಡಾಕ್ಯುಮೆಂಟ್ ನೋಡ್ಬೇಕಾಗಿತ್ತಂದ್ರೆ ಆಧಾರ್ ಕಾರ್ಡ್ ಬೇಕು ರೀ. ಆಧಾರ್ ಕಾರ್ಡ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕೇ ಬೇಕಾಗ್ತೈತಿ. ಇದಕ್ಕೆ OTP ಬರ್ತಾವೆ. ಮತ್ತು ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ. SC ST ಹುಡುಗರಿದ್ದು ಅಂದ್ರೆ ಮಾತ್ರ ಕಾಸ್ಟ್ ಇನ್ಕಮ್ ಬೇಕು ರೀ. ವಿದ್ಯಾರ್ಥಿ ಬಸ್ ಪಾಸ್ನ ನೀವು 5 ನಿಮಿಷ ಮೊಬೈಲ್ದೊಳಗೆ ಹಾಕೋಬೋದು ರೀ. ಈ ಮೊಬೈಲ್ದೊಳಗೆ ನೀವು ಹಾಕೊಳ್ಳೋರಿದ್ರಿ ಅಂದ್ರೆ ನಿಮ್ಮ ಸ್ವಂತ ಮೊಬೈಲ್ದೊಳಗೆ ಹಾಕೊಳ್ಳೋರಿದ್ರಿ ಅಂದ್ರೆ ನಿಮಗೆ ಮುಂದಿನ ವಿಡಿಯೋದೊಳಗೆ ಹೆಂಗೆ ಹಾಕೋದು ಅಂತೇಳಿ ಹೇಳ್ಕೊಡ್ತೀನಿ. ಅಲ್ಲಿ ನಿಮಗೆ ವಿಡಿಯೋನ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಮುಂದಿನ ಅರ್ಜಿ ಹೆಂಗೆ ಹಾಕೋದು ಅಂತೇಳಿ ವಿಡಿಯೋ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ನಮಸ್ಕಾರ.